ಏನು ತೊಂದರೆ ಆಗ್ಬಿಡುತ್ತೆ ಸರ್. ಯಡಿಯೂರಪ್ಪನವರಿದ್ರು, ಸಿದ್ದರಾಮಯ್ಯನವರಿದ್ರು, ಇನ್ನೊಬ್ಬರಿದ್ರು, ತಾವೇ ಆದರೂ ಕೂಡ ಈ ಸ್ಥಾನಕ್ಕೆ ಬಂದ ತಕ್ಷಣ ಇವ್ರ ಸುತ್ತ ಕೆಲವರು ಸೇರ್ಕೊಂಡ್ಬಿಡ್ತಾರೆ. ನಾನು ಸಿದ್ದರಾಮಯ್ಯನವರಿದ್ದಾಗ ಬಹಿರಂಗವಾಗಿ ಹೇಳಿದ್ದೆ, ನಿಷ್ಠೂರಕ್ಕೂ ಒಳಗಾಗಿದ್ದೆ. ಅವರಿಗೆ ಬ್ಯಾಂಡ್ ಸೆಟ್ನವರು ಅಂತ ಕರೀತಾರೆ. ಯಾರು ಮುಖ್ಯಮಂತ್ರಿ ಇದ್ರು, ಯಾವ ಪಾರ್ಟಿ ಇದ್ರು, ಈ ಬ್ಯಾಂಡ್ ಸೆಟ್ ಕಾಟ ತಪ್ಪಿದ್ದೇ ಅಲ್ಲ. ಅವರು ನಾಯಕರಿಗೆ ಖುಷಿ ಆಗಂಗೆ ಬ್ಯಾಂಡ್ ಬಾರಿಸ್ಬಿಟ್ಟು ಅವ್ರ ಬಕ್ಷಿಸ್ ಏನಿರುತ್ತೆ ತಗೊಂಡು ಇವ್ರಿಗೆ ಕಣ್ಣು ಕಾಣದಂತೆ ಕಿವಿನೂ ಕೇಳದಂತೆ ಸಾರು ನಾಶ ಮಾಡಿ ಹೊರಟು ಬಿಡ್ತಾರೆ. ಅನೇಕ ಜನ ಮಹಾ ನಾಯಕರುಗಳೆಲ್ಲ ಇದಕ್ಕೆ ಬಲಿ ಆಗಿಬಿಟ್ಟಿದ್ದಾರೆ. ಬ್ಯಾಂಡ್ ಸೆಟ್ ನಿಮ್ಮ ಸುತ್ತ ಕೂಡ ಇದೆ. ಇದಕ್ಕೆ ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ. ವೈಯಕ್ತಿಕವಾಗಿ ನನ್ನ ಸಂಬಂಧ ಅವರ ಜೊತೆಗೆ ನನ್ನನ್ನು ಅವರ ಮಟ್ಟಕ್ಕೆ ಏರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಉತ್ತಮವಾಗಿದೆ. ಅವ್ರನ್ನ ವೈಯಕ್ತಿಕವಾಗಿ ಬಲ್ಲೆ. ಒರ್ಟ್ ಸ್ವಭಾವ, ಸಿಟ್ಟಿನ ಸ್ವಭಾವ, ನೇರವಾಗಿ ಮಾತನಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ. ಐ ಹ್ಯಾವ್ ಸಮ್ ರೆಸ್ಪೆಕ್ಟ್ ಫಾರ್ ಇಟ್. ಆದರೆ ಎಲ್ಲಿ ಹೋಯಿತು ನಿಮ್ಮ ಒರ್ಟ್ತನ, ನಿಮ್ಮ ಸಿಟ್ಟು? ಇಂಥ ವಿಚಾರಗಳಲ್ಲಿ ಅದು ಪ್ರತಿಬಿಂಬಿಸದೆ ಹೋದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ವ್ಯಕ್ತಿತ್ವನೇ, ಇಷ್ಟು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನೀವು ಸಂಪಾದಿಸಿಕೊಂಡು ವ್ಯಕ್ತಿತ್ವನೇ ಹೋಗಿಬಿಡುತ್ತೆ. ದಯಮಾಡಿ ಅದ್ರ ಕಡೆಗೆ ಗಮನ ಕೊಡಿ. ಚುನಾವಣೆಗಳು ಒಂದು ಕಾಲಕ್ಕೆ ತಾತ್ವಿಕತೆಯ ಆಧಾರದ ಮೇಲೆ ನಡೀತಾ ಇತ್ತು ದೇಶದಲ್ಲಿ. ಈಗ ತಾಂತ್ರಿಕತೆಯ ಆಧಾರದ ಮೇಲೆ ಚುನಾವಣೆ. ತಾತ್ವಿಕತೆಯ ಬದಲಾಗಿ ತಾಂತ್ರಿಕತೆ ಬಂದಿದೆ. ಏನು ತಾಂತ್ರಿಕತೆ? ಜಾತಿ, ಉಪಜಾತಿ, ಕ್ಯಾಶ್. ಅಧ್ಯಕ್ಷರೇ, ಈ ಸದನಕ್ಕೆ ಎಂತೆಂತಹ ಪುಣ್ಯಾತ್ಮರು, ಆರ್ಥಿಕವಾಗಿ ಯಾವ ಅನುಕೂಲ ಇಲ್ಲದೆ ಇದ್ದವರು ಕೂಡ ಜನರ ಪ್ರೀತಿಯಿಂದ ಆರಿಸಿ ಬರ್ತಾ ಇದ್ರು. ಆ ವಾತಾವರಣ ಇವತ್ತು ನಾವು ಇಟ್ಕೊಂಡಿದ್ದೀವ? ಯಾವ ಚುನಾವಣೆ ಆದರೂ ಕೂಡ ಈಗ ನಿಸ್ಸಂಕೋಚವಾಗಿ ಹೇಳ್ತೇನೆ ನಾನು, ಉಳ್ಳವರ ಮಧ್ಯೆಯೇ ಚುನಾವಣೆ. ನಾವು ಉಳ್ಳವ್ರನ್ನೇ ಹುಡುಕ್ಬೇಕು, ನೀವು ಉಳ್ಳವ್ರನ್ನೇ ಹುಡುಕ್ಬೇಕು. ಏನು ಉಳ್ಳವರಂದ್ರೆ ಯೋಗ್ಯತೆ ಉಳ್ಳವರಾ? ಸಮಾಜದಲ್ಲಿ ಮಾನ ಉಳಿಸ್ಕೊಂಡವ್ರಾ? ಅಂದ್ರೆ ವಿಧಾನಸಭೆ, ಲೋಕಸಭೆ ಬಂಡವಾಳ ವಿನಿಮಯ ಕೇಂದ್ರಗಳ? ಮತ್ತಿದಕ್ಕೆ ಕೆಲವರು ಎಕ್ಸ್ಪರ್ಟ್ಸು, ಆತ ಚುನಾವಣಾ ಎಕ್ಸ್ಪರ್ಟ್ ಅಪ್ಪ, ಆತ ಹೋದ್ರೆ ಚುನಾವಣೆ ಗೆದ್ದು ಬಿಡ್ತಾರಪ್ಪ, ಈತ ಹೋದ್ರೆ ಗೆದ್ದು. ಇವರು ಬೇರೆ, ಇವರು ಶಿಲ್ಪಿ, ವಿಜಯದ ಶಿಲ್ಪಿ. ನಮಗೂ ಮಾನ ಮರ್ಯಾದೆ ಇಲ್ಲ, ಇವರಿಗೂ ಮಾನ ಮರ್ಯಾದೆ ಇಲ್ಲ. ಒಂದು ಚುನಾವಣೆ ಗೆದ್ದುಬಿಟ್ರೆ ಒಂದು ಶಿಲ್ಪಿ ಆಗಿಬಿಡ್ತಾನೆ. ಅಲ್ಲಿ ಹೋಗಿ ಹೆಂಗೆ ಗೆದ್ದುಬಿಟ್ರು? ಏನು ತಂತ್ರ ರೂಪಿಸಿದ್ರಪ್ಪ. ಈ ಇಡೀ ಪ್ರಜಾಪ್ರಭುತ್ವ ಈ ಸ್ಥಿತಿಗೆ ತಲುಪಿದಾಗ ಏನು ನಮ್ಮ ಕಲಾಪಗಳಿಗೆ ಏನು ಅರ್ಥ, ಏನು ಗೌರವ ಉಳಿಯುತ್ತೆ? ಇವತ್ತಿನ ಸಮಾಜದಲ್ಲಿ ಐ ಆಮ್ ಟಾಕಿಂಗ್ ಬಿಯಾಂಡ್ ಪಾರ್ಟಿ ಲೈನ್ಸ್. ಬಹುಮತ ಅಷ್ಟೇ ಸಂಬಂಧ. ಬಹುಮತ ನನಗಿದೆ, ನನ್ನ ಅಧಿಕಾರ, ಅದೇ ಪ್ರಜಾಪ್ರಭುತ್ವ. ಬಹುಮತ ನಿಮಗಿದೆ, ನಿಮ್ಮದೇ ಪ್ರಜಾಪ್ರಭುತ್ವ, ನಿಮ್ಮದೇ ಅಧಿಕಾರ. ಅಧಿಕಾರ ಮತ್ತು ಪ್ರಜಾಪ್ರಭುತ್ವದ ಮಧ್ಯದ ಸಂಬಂಧ ಬಹುಮತಕ್ಕಷ್ಟೇ ಸೀಮಿತಗೊಳಿಸಿ, ಆ ಬಹುಮತವನ್ನು ಪಡೆಯತಕ್ಕಂಥ ವಿಧಾನಗಳು ನೈತಿಕ ಅನೈತಿಕ ಏನೇ ಆದರೂ ಕೂಡ ಸಂವೈಧಾನಿಕ ಅಂತ ಹೇಳಿ ನಮ್ಮ ಅಂತಃಕರಣವನ್ನು ಸಂಪೂರ್ಣ ಸಾಯಿಸಿಬಿಡ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕಣ್ಣು ಪೊರೆ ಬಂದು
ಪಂಚೇಂದ್ರಿಯಗಳು ನಿಷ್ಕ್ರಿಯ ಆಗಿ ಅಂತಃಕರಣ ಸತ್ತು ಹೋದಾಗ ಅದು ಟೆಕ್ನಿಕಲ್ ಡೆಮಾಕ್ರಸಿಯೇ ಹೊರತು ಪೀಪಲ್ಸ್ ಡೆಮಾಕ್ರಸಿ ಅಲ್ಲ. ಅಬ್ರಹಂ ಲಿಂಕನ್ ಇಲ್ಲೇ ನಾವು ಇನ್ವೈಟ್ ಮಾಡಬೇಕಾಗಿರ್ತಕ್ಕಂಥ ಜನರ ಸರ್ಕಾರ, ಜನರಿಗಾಗಿ ಸರ್ಕಾರ. ನಾನು ಇವತ್ತಿನ ಬಿಜೆಪಿ ಸರ್ಕಾರಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಬೇಡ. ಲೆಟ್ ಮಿ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ಎಂಟೈರ್ ಸಿಸ್ಟಮ್ ಅನ್ನು ಅಲ್ಲಿಗೆ ತಂದು ನಾವು ನಿಲ್ಲಿಸಿಬಿಟ್ಟಿದ್ದೇವೆ. ಯಾವ ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಮೊದಲ ಪ್ರಾಶಸ್ತ್ಯ ಸಿಗೋದಿಲ್ವೋ ಅದು ಪ್ರಜಾಪ್ರಭುತ್ವ ಆಗೋದೇ ಇಲ್ಲ. ಬಸವಣ್ಣವರ ಕಲ್ಯಾಣ ಸಮಾಜದ ಮಾತು ಹೇಳ್ತಾರೆ. ಸೌದಿಯವರು ಪಾಪ ಉಪಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರು. ಕಲ್ಯಾಣ ಸಮಾಜದಲ್ಲಿ ವರ್ಗ, ವರ್ಣ, ಲಿಂಗ, ಜಾತಿ ಇವ್ಯಾವೂ ಇಲ್ಲ. ಹೌದಾ? ನಾವು ಒಂದು ಅಭಿಯಾನವಾಗಿ, ಒಂದು ಮೂಮೆಂಟ್ ಆಗಿ ಪ್ರಾರಂಭ ಆದಂಥ ಶರಣ ಸಂಸ್ಕೃತಿಯನ್ನು, ಬಸವ ಸಂಸ್ಕೃತಿಯನ್ನು ಒಂದು ಜಾತಿ ಮಾಡಿ ಕಟ್ಟಿ ಹಾಕಿಬಿಡ್ತೇವೆ. ಜಾತಿಗೆ ಚಲನಶೀಲತೆ ಇರೋದಿಲ್ಲ. ಒಂದು ಮೂಮೆಂಟ್, ಅದು ಬಸವ ಮೂಮೆಂಟ್ ವಾಸ್ ಎ ಮೂಮೆಂಟ್, ಹಿಸ್ಟಾರಿಕ್ ಮೂಮೆಂಟ್. ಅದಕ್ಕೆ ನಾವು ಗೋಡೆ ಹಾಕ್ಬಿಟ್ವಿ, ಜಾತಿಯನ್ನು ಮಾಡಿದ್ವಿ. ಬಸವೇಶ್ವರನನ್ನು ನಾವು ಉಪಯೋಗ ಮಾಡಿಕೊಂಡು ಬಸವೇಶ್ವರ ಹೇಳಿದ್ದಕ್ಕೆ ತದ್ವಿರುದ್ಧ ಮಾಡೋದಕ್ಕೆ ನಾವು ಈಗ ಸೀಮಿತ ಆಗಿಬಿಟ್ಟಿದೆ. ಹೌದಾ ಎಚ್ ಕೆ ಪಾಟೀಲ್? ನಮಗೆ ಕೋಲಾರದ ಕಡೆಯವರಿಗೆ ಬಸವನ ಪರಿಚಯ ಕಡಿಮೆ. ಯಡಿಯೂರಪ್ಪನವ್ರ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಮಾತು ಹೇಳಬೇಕಂತ ನಿರ್ಬಂಧ ನನಗಿದೆ. ತಾವು ಮೊದಲನೇ ಸಾರಿ ಅಸೆಂಬ್ಲಿಗೆ ಬಂದಾಗ ತಮ್ಮ ಜೊತೆಗೆ ಎಷ್ಟು ಜನ ಇದ್ದರು? ಶಿಕಾರಿಪುರದ ಮುನ್ಸಿಪಲ್ ಅಧ್ಯಕ್ಷಗಿರಿಯಿಂದ ಅಸೆಂಬ್ಲಿಗೆ ವೆಂಕಟಪ್ಪನವರನ್ನು ಪರಾಭವಗೊಳಿಸಿ ತಾವು ಬಂದ್ರಿ. ನಂತರದ ದಿನಗಳಲ್ಲಿ ಏಳು ಬೀಳುಗಳನ್ನು ಎಲ್ಲ ನೋಡಿದ್ದೀರಿ. ನಿಮಗೆ ಒಂದು ಪುಸ್ತಕ ರಿಲೀಸ್ ಮಾಡುವಾಗ ನಿಮ್ಮ ಜೊತೆಗೆ ಬಂದು ನಾನು ಹೇಳಿದ್ದೆ, ಇವತ್ತು ಕೂಡ ನಾನು ಆವತ್ತು ನಿಮ್ಮ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳಿಗೆ ಬದ್ಧನಾಗಿದ್ದೇನೆ. ಆದರೆ ಬ್ಯಾಂಡ್ ಸೆಟ್ ವಿಚಾರದಲ್ಲಿ ಹುಷಾರಾಗಿರಿ. ಅಧಿಕಾರ ಶಾಶ್ವತ ಅಲ್ಲ. ಈಗ ದಿವಸ ನಿಮಗೆ ಕಾಣಿಸ್ಕೊಳ್ಳೋರು ಯಾರೂ ಕೂಡ ಅಧಿಕಾರ ಕೈ ಬಿಟ್ಟ ಮೇಲೆ ಕಾಣೋದಿಲ್ಲ. ಕುಟುಂಬ ಅಂದಮೇಲೆ ವ್ಯಾಮೋಹ ಇರುತ್ತೆ, ಇರೋದು ಬೇಡ ಅಂತ ಹೇಳಲ್ಲ. ನಿಮ್ಮ ದಿವಂಗತ ಶ್ರೀಮತಿಯವರ ಪರಿಚಯ ನಮಗಿತ್ತು. ನಾವು ಕಮಿಟಿಯಲ್ಲಿ ಕಾಶ್ಮೀರ ಪ್ರವಾಸಕ್ಕೆ ಹೋದಾಗ ನಾವು ಬರೋದಿಲ್ಲ ಪಹಲ್ಗಾಮ್ಗೆ ಅಂತಂದರೆ, ಅಮ್ಮ ನನ್ನ ಮಕ್ಕಳನ್ನ ಅವ್ರು ಕರ್ಕೊಂಡೋದು, ನಾ ಕರ್ಕೊಂಡು ಹೋಗ್ತೀನಿ ಅಂತ. ನಿಮಗೆ ನೆನಪಿದೆಯೋ ಇಲ್ವೋ? ನನಗೂ ನೆನಪಿದೆ. ನಾವು ಮನುಷ್ಯರಲ್ವಾ? ಆ ಥರದ ಸಂಬಂಧಗಳಿರೋದಿಲ್ವಾ? ಆದರೆ ಕುಟುಂಬದ ವ್ಯಾಮೋಹ ನಿಮ್ಮನ್ನು ಬಲಿ ತಗೊಳ್ಬಾರ್ದು. ಬೇರೆ ಯಾರಿಗೂ ಇದು ಹೇಳಕ್ಕೆ ಧೈರ್ಯ ಇರೋದಿಲ್ಲ. ಗುಟ್ಟಾಗಿ ಹೇಳ್ಬೋದು. ನೆಪೋಲಿಯನ್ ಒಂದು ಮಾತು ಹೇಳ್ತಾನೆ, ಅದನ್ನು ಹೇಳಿ ಲಾಸ್ಟ್ ಕೂತ್ ಬಿಡ್ತಾನೆ. ಲವ್ ಈಸ್ ಎ ಮ್ಯಾಟರ್ ಆಫ್ ಅಬ್ಸಲ್ಯೂಟ್ ಪ್ರೈವಸಿ ಬಿಟ್ವೀನ್ ಟೂ ಅಡಲ್ಟ್ಸ್ ಬಿಲಾಂಗಿಂಗ್ ಟು ಆಪೋಸಿಟ್ ಸೆಕ್ಸ್ ವಿತ್ ಮ್ಯೂಚುವಲ್ ಕನ್ಸೆಂಟ್. ಪ್ರೇಮ ವ್ಯವಹಾರ ಅಂತಕ್ಕಂಥದ್ದು ಒಂದು ಸ್ತ್ರೀ ಮತ್ತು ಒಬ್ಬ ಪುರುಷನ ಮಧ್ಯೆ ಸಂಪೂರ್ಣ ಅಂತರಂಗದಲ್ಲಿ ಪರಸ್ಪರ ಒಪ್ಪಂದದಿಂದ ನಡೆಯತಕ್ಕಂಥ ಒಂದು ಪ್ರೈವೇಟ್ ವ್ಯವಹಾರ. ಲೀಡರ್ಶಿಪ್ ಇಸ್ ಅ ಮ್ಯಾಟರ್ ಆಫ್ ಪಬ್ಲಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಲೀಡರ್ ಅಂಡ್ ಪೀಪಲ್. ಟುಡೇ ಯು ಆರ್ ದ ಲೀಡರ್. I have an obligation to tell whatever I feel right to you in public, not in privacy. So ತಮಗೆ ವಂದಿಸಿ